ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಕೇಂದ್ರೀಯ ವಿದ್ಯಾಲಯ ಸಮಿತಿಯಿಂದ ಒಂದು ಬೃಹತ್ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ವಿವಿಧ ಎಲ್ಲ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ, ಎಲಿಜಿಬಿಲಿಟಿ ಏನು, ಕಂಪ್ಲೀಟ್ ಮಾಹಿತಿ ವಿಡಿಯೋನಲ್ಲಿ ತಿಳಿಯೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಅವರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಕೇಂದ್ರೀಯ ವಿದ್ಯಾಲಯ ಸಮಿತಿ ಬೃಹತ್ ನೇಮಕಾತಿ 2025 14,967 ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಇಲ್ಲಿ ನೋಡೋದಾದ್ರೆ 14,967 ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಇಲ್ಲಿ ಕರೆದಿದ್ದಾರೆ. ಇದರಲ್ಲಿ ನೋಡೋದಾದ್ರೆ ಹುದ್ದೆಗಳ ಹೆಸರು: ಸಹಾಯಕ ಆಯುಕ್ತರು, ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರು, ಪಿಜಿಟಿ, ಟಿಜಿಟಿ ಟೀಚರ್, ಪಿಆರ್ಟಿ ಮತ್ತು ಗ್ರಂಥಾಲಯ ಪಾಲಕರು. ವಿವಿಧ ಬೋಧಕೇತರ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಟೋಟಲ್ ವೇಕೆನ್ಸಿ 14,967 ಹುದ್ದೆಗಳು ಇಲ್ಲಿ ಖಾಲಿವೆ. ಇಲ್ಲಿ ಕೇಂದ್ರೀಯ ವಿದ್ಯಾಲಯ ವಿದ್ಯಾಲಯದಲ್ಲಿ 9,126 ಹುದ್ದೆಗಳು ಮತ್ತು ನವೋದಯ ವಿದ್ಯಾಲಯ ಸಮಿತಿಯಲ್ಲಿ 5,841 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ ಸಹಾಯಕ ಆಯುಕ್ತರು 17 ಹುದ್ದೆಗಳು, ಪ್ರಾಂಶುಪಾಲರು 227 ಹುದ್ದೆಗಳು ಮತ್ತು ಉಪ ಪ್ರಾಂಶುಪಾಲರು 58 ಹುದ್ದೆಗಳು ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ನೋಡಿ ಪಿಜಿಟಿ 2,996 ಹುದ್ದೆಗಳು. ಆಮೇಲೆ ಟ್ರೈನ್ ಗ್ರಾಜ್ಯುಯೇಟ್ ಟೀಚರ್ 6,215 ಹುದ್ದೆಗಳು. ಪ್ರೈಮರಿ ಟೀಚರ್ಸ್ ನೋಡಿ 3,365 ಮತ್ತು ಗ್ರಂಥಪಾಲಕರು 147 ಹುದ್ದೆಗಳು. ಬೋಧಕೇತರ ಹುದ್ದೆಗಳು ನೋಡಿ ASO, JSA ಮತ್ತು MTS ಲ್ಯಾಬ್ ಅಟೆಂಡೆಂಟ್ ಸೇರಿದಂತೆ 1,942 ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ವಿದ್ಯಾರ್ಥಿ ನೋಡೋದಾದ್ರೆ ಹುದ್ದೆಗಳಿಗೆ ಅನುಗುಣವಾಗಿ ಇಲ್ಲಿ ವಿದ್ಯಾರ್ಥಿಯನ್ನ ಕೊಟ್ಟಿದ್ದಾರೆ ನೋಡಿ. ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ನವರು ಎಲ್ಲ ವಿದ್ಯಾರ್ಥಿಯನ್ನ ನೋಡ್ಕೊಳ್ಳಿ, ಒಂದ್ಸರಿ ವಿಡಿಯೋ ಪೌಸ್ ಮಾಡಿ. ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಇಲ್ಲಿ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡೋದಾದ್ರೆ ಸಹಾಯಕ ವಿಭಾಗ ಅಧಿಕಾರಿ ASO ಹುದ್ದೆಗಳಿಗೆ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಪದವಿ ಮತ್ತು ಸಂಬಂಧಿತ ಕ್ಷೇತ್ರದಲ್ಲಿ 3 ವರ್ಷದ ಅನುಭವವನ್ನ ಕೇಳಿದ್ದಾರೆ. ಅದರಲ್ಲಿ ಪ್ರೈಮರಿ ಟೀಚರ್ ಮತ್ತು ಗ್ರಾಜ್ಯುಯೇಟ್ ಟೀಚರ್ಗಳಿಗೆ ಇಲ್ಲಿ B.Ed ಮತ್ತು ತಮಗೆ D.Ed ನಲ್ಲಿ ಪಾಸ್ ಆದವರು, ಇದ್ರ ಜೊತೆಗೆ CTET ಲಿ ಪಾಸ್ ಆದವರು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಕಿರಿಯ ಸಚಿವಾಲಯ ಸಹಾಯಕ ನೋಡಿ ದ್ವಿತೀಯ PUC ಯಲ್ಲಿ ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದು, ಇಂಗ್ಲಿಷ್ ನಲ್ಲಿ 35 ಒಂದು ವರ್ಡ್ ಪರ್ ಮಿನಿಟ್ ಟೈಪಿಂಗ್ ಅಥವಾ ಹಿಂದಿಯಲ್ಲಿ 30 ವರ್ಡ್ ಪರ್ ಮಿನಿಟ್ ಟೈಪಿಂಗ್ ನ ಸ್ಪೀಡ್ ಇದ್ದವರು ಈ ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಲು ಅರ್ಹರಿರ್ತೀರಿ. ವಯೋಮಿತಿ ನೋಡೋದಾದ್ರೆ ಅಭ್ಯರ್ಥಿಗಳು ಮಿನಿಮಮ್ 18 ವರ್ಷ ನೀವು ಕಂಪ್ಲೀಟ್ ಮಾಡಿರಬೇಕು. ಪ್ರೈಮರಿ ಟೀಚರ್ಸ್ಗೆ ನೋಡಿ ಗರಿಷ್ಠ 30 ವರ್ಷ ಮತ್ತು ಟ್ರೈನ್ ಗ್ರಾಜ್ಯುಯೇಟ್ TGTಗೆ 35, PGTಗೆ 40, ಸಹಾಯಕ ವಿಭಾಗಾಧಿಕಾರಿಗೆ 35, ಪ್ರಾಂಶುಪಾಲ ಹುದ್ದೆಗಳಿಗೆ 35ರಿಂದ 50 ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ವಯೋಮಿತಿ ಸಡಲಿಕೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. SST ಪರಿಶಿಷ್ಟ ಪಂಗಡದವರಿಗೆ 5 ವರ್ಷ, OBC ವರ್ಗದವರಿಗೆ 3 ವರ್ಷ ವಯೋಮಿತಿ ಸಡಲಿಕೆ ಇಲ್ಲಿ ಇರುತ್ತೆ. ವೇತನ ಶ್ರೇಣಿ ನೋಡೋದಾದ್ರೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ನೋಡಿ. ಅಭ್ಯರ್ಥಿಗಳಿಗೆ ಇಲ್ಲಿ ಸಹಾಯಕ ಆಯುಕ್ತರು, ಪ್ರಾಂಶುಪಾಲರ ಹುದ್ದೆಗಳಿಗೆ 78,000 ರೂಪಾಯಿದಿಂದ 2 ಲಕ್ಷ ರೂಪಾಯಿವರೆಗೆ ವೇತನ ಇದೆ. ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ಗೆ 47,000 ರೂಪಾಯಿದಿಂದ 1,51,000 ಮತ್ತು ಟ್ರೈನ್ ಗ್ರಾಜ್ಯುಯೇಟ್ ಟೀಚರ್ಗೆ 44,000ದಿಂದ 1,42,000 ವರೆಗೆ ವೇತನ ಸಿಗಲಿದೆ. ಅದೇ ರೀತಿ ಕಿರಿಯ ಸಚಿವಾಲಯ ಸಹಾಯಕ ಹುದ್ದೆಗಳಿಗೆ 20,000ದಿಂದ 63,000 ರೂಪಾಯಿವರೆಗೆ ವೇತನ ಇಲ್ಲಿ ಸಿಗಲಿದೆ. ಅರ್ಜಿ ಶುಲ್ಕ ಎಷ್ಟಿದೆ ನೋಡಿ. ಸಹಾಯಕ ಆಯುಕ್ತರು ಹುದ್ದೆಗಳಿಗೆ 2,300 ರೂಪಾಯಿಗಳನ್ನು ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಅದೇ ರೀತಿ PGT, TGT, PRT ಹುದ್ದೆಗಳಿಗೆ ಅಭ್ಯರ್ಥಿಗಳು 1,500ದಿಂದ 2,000 ರೂಪಾಯಿವರೆಗೆ ಒಂದು ಅರ್ಜಿ ಶುಲ್ಕ ಪಾವತಿಸಬೇಕಾಗುತ್ತದೆ. ಉಳಿದ ಎಲ್ಲ ಹುದ್ದೆಗಳಿಗೆ ನೋಡಿ JSA, SSA, ಲ್ಯಾಬ್ ಅಟೆಂಡೆಂಟ್ ಮತ್ತು MTS ಹುದ್ದೆಗಳಿಗೆ 1,200 ರೂಪಾಯಿನಿಂದ 1,700 ರೂಪಾಯಿವರೆಗೆ ನೀವು ಅರ್ಜಿ ಶುಲ್ಕವನ್ನ ಇಲ್ಲಿ ಪಾವತಿ ಮಾಡಿ ಅರ್ಜಿಗಳನ್ನ ಸಲ್ಲಿಸಬಹುದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ದೈಹಿಕ ಒಂದು ವಿಕಲಚೇತನ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನ ಇಲ್ಲಿ ಕೊಟ್ಟಿರುತ್ತಾರೆ. ಇಂಪಾರ್ಟೆಂಟ್ ಡೇಟ್ ನೋಡಿ. ಅರ್ಜಿಗಳನ್ನ ನೀವು ಇಲ್ಲಿ ನೋಟಿಫಿಕೇಶನ್ ನೋಡಿ 13 ನವೆಂಬರ್ ಈ ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿಗಳು 14 ನವೆಂಬರ್ 2025ರಿಂದ ಪ್ರಾರಂಭವಾಗಿದ್ದು 4 ಡಿಸೆಂಬರ್ 2025 ತಮಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತೆ. ಮತ್ತೆ ಅರ್ಜಿ ಶುಲ್ಕ ಪಾವತಿಸಲು 4 ಡಿಸೆಂಬರ್ 2025 ಕೊನೆಯ ದಿನಾಂಕವಾಗಿರುತ್ತದೆ. ಅರ್ಜಿ ಸಲ್ಲಿಸುವವರು ಈ ಒಂದು ಲಿಂಕ್ ಮೂಲಕ ನೀವು ಇಲ್ಲಿ ಡೈರೆಕ್ಟ್ ಆಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಒಂದು PDF ಲಿಂಕ್ ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಿನಲ್ಲಿ ಮತ್ತು ನಮ್ಮ ವಾಟ್ಸಪ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅಲ್ಲಿಂದ ನೀವು ಈ ಲಿಂಕ್ ಅನ್ನ ಡೌನ್ಲೋಡ್ ಮಾಡಿ ಮತ್ತು ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಬಹುದು. ವೀಕ್ಷಕರ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.